ನಮಸ್ಕಾರ. ಬನ್ನಿ ಇವತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ನೋಡೋಣ. ಇಲ್ಲಿ ರಾತ್ರಿ ಅನ್ನ ಜಾಸ್ತಿಯಾಗಿ ಉಳ್ಕೊಂಡಿತ್ತು. ಸೊ ವೇಸ್ಟ್ ಮಾಡಬಾರ್ದು ಅಂತ ನಾನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮಿಕ್ಸರ್ ಜಾರ್‌ಗೆ ಉಳ್ಕೊಂಡಿರುವಂಥ ಅನ್ನನ ಸ್ವಲ್ಪ ನೀರು ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ 2 ಕಪ್ ಗೋಧಿ ಹಿಟ್ಟಿಗೆ ನಾನು 1 ಕಪ್ ಜೋಳದ ಹಿಟ್ಟು ತಗೊಂಡಿದ್ದೀನಿ. 2:1 ರೇಷಿಯೋ ತಗೊಳ್ಳಿ. ನೀವು 1 ಕಪ್ ಅಕ್ಕಿ ಹಿಟ್ಟು ಬೇಕಾದರೂ ಹಾಕೋಬೋದು. ಕ್ರಿಸ್ಪಿ ಬೇಕಂದರೆ ನಾನಿಲ್ಲಿ ಸಾಫ್ಟಾಗಿ ಮಾಡ್ತಾ ಇದ್ದೀನಿ. ಸೊ ಹಿಟ್ಟಿಗೆ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಅನ್ನದ ಪೇಸ್ಟು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡು ಕಲಿಸ್ಕೋಬೇಕು. ಈ ರೆಸಿಪಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನನ್ನ ಮಗ ಇದನ್ನು ತುಂಬ ಇಷ್ಟಪಟ್ಟು ತಿಂದ. ಈಗ ಇಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ 2 ಈರುಳ್ಳಿ, 2 ಮೆಣಸಿನಕಾಯಿ, 1 ಕ್ಯಾರೆಟ್ ತುರಿ, 1 ಸೌತೆಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಬರೀ 2 ಥರ ತರಕಾರಿ ತೊಗೊಂಡಿದ್ದೀನಿ, ಕ್ಯಾರೆಟ್ ಮತ್ತು ಸೌತೆಕಾಯಿ. ನಿಮ್ಗೆ ಇಷ್ಟ ಆದರೆ ಮೂಲಂಗಿನೂ ತುರಿದು ಹಾಕೋಬೋದು, ಕ್ಯಾಬೇಜ್ ಕೋಸನ್ನು ಹಾಕೋಬೋದು ತರಿಯಾಗಿ ತುರಿದ್ಬಿಟ್ಟು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 2 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಈರುಳ್ಳಿ, ಸೌತೆಕಾಯಿ ತುರಿಲಿ ಜಾಸ್ತಿ ನೀರಿರುತ್ತೆ, ನೀರನ್ನ ನೋಡಿ ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ನೀರಾಗೂ ಆಗಬಾರ್ದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಹದವಾಗಿ ಕಲಿಸ್ಕೊಂಡು 1-2 ಗಂಟೆ ಮುಚ್ಚಿಟ್ಬಿಡಬೇಕು. ಅಟ್ಲೀಸ್ಟ್ 1 ಗಂಟೆ ಆದರೂ ಈ ಹಿಟ್ಟು ನೆನಿಬೇಕು. ಸೊ ದಟ್ ಅದು ಕ್ಯಾರೆಟ್ ತುರಿ, ಸೌತೆಕಾಯಿ ತುರಿ ಎಲ್ಲ ನೀಟಾಗಿ ಹಿಟ್ಟನ್ನ ಹಿಡ್ಕೊಳ್ಳುತ್ತೆ. ರೊಟ್ಟಿ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಒಂದು 5-6 ಗಂಟೆ ನೆನೆಸಿಟ್ಟಿದ್ದೆ. ಇಲ್ಲಿ ಇದು ಒಬ್ಬಟ್ಟು ಶೀಟ್ ಅಂತ ಸಿಗುತ್ತೆ ಅಂಗಡೀಲಿ. ಒಂದು ಒಬ್ಬಟ್ಟು ಶೀಟ್ ತೊಗೊಂಡಿದ್ದೀನಿ. ರೋಟಿ ಮೇಕರು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಕೊಳ್ಳಿ. ಈ ರೋಟಿ ಮೇಕರ್ ಇದ್ದರೆ 10 ನಿಮಿಷಕ್ಕೆ 20 ರೊಟ್ಟಿ ಮಾಡಿಬಿಡ್ಬೋದು. ಅಷ್ಟು ಫಾಸ್ಟಾಗಿ ಆಗುತ್ತೆ. ಇಲ್ಲಿ ಒಂದು ಉಂಡೆ ಗಾತ್ರದ ಹಿಟ್ಟು ತೊಗೊಂಡಿದ್ದೀನಿ. ಒಬ್ಬಟ್ಟು ಶೀಟ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಿಟ್ಟಿಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಪ್ರೆಸ್ ಮಾಡ್ಕೊಂಡಿದ್ದೀನಿ. 2 ಸೆಕೆಂಡಲ್ಲಿ ರೊಟ್ಟಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ. ಈಕ್ವಲ್ ಆಗಿ ಬರುತ್ತೆ. ತಟ್ಟಬೇಕು ಅನ್ನೋ ಪ್ರಾಬ್ಲಮ್ಮೇ ಇರಲ್ಲ. ಇವಾಗ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೊಂದು 2 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿನ ಹಾಕ್ಕೊಳ್ಳಿ. ಇದು ಹೀಟ್ ರೆಸಿಸ್ಟೇಬಲ್ ಪೇಪರ್ ಆಗಿದ್ರಿಂದ ನೀವು ಪೇಪರ್ನೇ ಎತ್ತಿ ಹಾಕ್ಬೋದು. ಪೇಪರ್ ಸುಟ್ಟು ಹೋಗಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಬದಿಗೂ ಬೇಯಿಸ್ಕೊಳ್ಳಿ. ಮಕ್ಕಳಿಗೆ ಕೊಡ್ತೀನಿ ಅನ್ನೋದಾದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮಕ್ಕಳು ಇಷ್ಟಪಡ್ತಾರೆ. ತುಂಬ ಚಿಕ್ಕ ಮಕ್ಕಳಿಗೆ ಕೊಡ್ತೀವಿ ಅನ್ನೋದಾದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಒಂದು ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕೋಬೋದು. ನೋಡಿ ನಾನಿಲ್ಲಿ 2 ಬದಿನೂ ತಟ್ಟಿದ್ದೀನಿ. ತುಂಬ ಸಾಫ್ಟಾಗಿ ಬಂದಿತ್ತು ರೊಟ್ಟಿ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಒಗ್ಗರಣೆ ಮಾಡ್ಕೊಂಡಿದ್ದೆ. ಒಂದು ಚಿಕ್ಕ ಬಾಣಲೆ ಇಟ್ಕೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಬೇಕು. ಒಂದು 4 ಎಲೆ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಪೇಸ್ಟು, 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸ್ವಲ್ಪ ಈರುಳ್ಳಿ ಬಾಡಿದೆ ಅಂತ ಆದಮೇಲೆ 1 ಚಿಟಿಕೆ ಅರಶಿನ ಪುಡಿ ಹಾಕ್ಕೊಳ್ಳಿ. ಈರುಳ್ಳಿನ ಜಾಸ್ತಿ ಸೀದೋಗೋ ಥರ ಮಾಡ್ಕೋಬೇಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಒಗ್ಗರಣೆ ತಣ್ಣಗಾಗಬೇಕು. ಬಿಸಿ ಇರೋವಾಗ ಮೊಸರು ಹಾಕೋಬೇಡಿ, ಒಡೆದೋಗುತ್ತೆ. ತಣ್ಣಗಾದ್ಮೇಲೆ ಮೊಸರು ಸೇರಿಸ್ಕೊಳ್ಳಿ. ಸೊ ಮೊಸರು ಒಗ್ಗರಣೆ ಇದಕ್ಕೆ ಒಳ್ಳೆ ಕಾಂಬಿನೇಷನು. ಇದನ್ನು ನಾವು ತಾಲಿಪಟ್ಟು